Exercise 9.2 third question. ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. If two equal chords of a circle intersect within the circle. Okay. So first ನಾವು ಆ ಸರ್ಕಲ್ ಹಾಕ್ಬಿಟ್ಟು ನಾವು equal chords ತಗೊಂಡ್ಬಿಡೋಣ. Okay. ಈ ಒಂದು ಸ್ವಲ್ಪ ತಗೊಂತೀನಿ. Okay. ಈಗ ಈ ಸರ್ಕಲ್ಗೆ ಸೆಂಟರ್ ಇಲ್ಲಿ ಬರುತ್ತೆ ಅಂತ ಅನ್ಕೋಣ. ಓಕೆ, ಈಗ ಈ ಸರ್ಕಲ್ ನಾನು ಎರಡು ಈಕ್ವಲ್ ಕಾರ್ಡ್ ತಗೋಬೇಕು. ಓಕೆ, ಒಂದು ಕಾರ್ಡು ಎ ಬಿ ಅಂತ ತಗೊಂತೀನಿ. ಓಕೆ, ಇನ್ನೊಂದು ಕಾರ್ಡು ಸಿ ಡಿ ಅಂತ ತಗೊಂತೀನಿ. ಓಕೆ, ಇವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತಾರ ಅಂದ್ರೆ ಪಾಯಿಂಟ್ ಪಿ ಹತ್ರ ಇಂಟರ್ಸೆಕ್ಟ್ ಮಾಡ್ತಾ ಇದಾರ ಅಂತ ಅನ್ಕೊಂತೀನಿ. ಓಕೆ, ಈಗ ನೋಡೋಣ. ಇಫ್ ಟೂ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ intersect within the circle, ಅದನ್ನ ನಾವು ತಗೊಂಡ್ವಿ. ಪ್ರೂವ್ ಮಾಡಬೇಕು. ಪ್ರೂವ್ ದಟ್ ದ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ನೋಡ್ರಿ, ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಟು ದಿ ಸೆಂಟರ್ ಮತ್ತೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನು ಪಿ, ಇವ್ರಿಬ್ಬರನ್ನ ಜಾಯಿನ್ ಮಾಡಿದಾಗ ಓಕೆ ಮೇಕ್ಸ್ ಈಕ್ವಲ್ ಆಂಗಲ್ ವಿತ್ ದ ಕಾರ್ಡ್ಸ್. ಓಕೆ, ಇವ್ರಿಬ್ಬರು ಜಾಯಿನ್ ಮಾಡಿದಾಗ ಓಕೆ ಕಾರ್ಡ್ ಎಲ್ಲಿದೆ, ಇನ್ನೊಂದು ಎ ಬಿ ಕಾರ್ಡ್ ಹತ್ರ ಎಷ್ಟು ಆಂಗಲ್ ಮಾಡ್ತಿದ್ದೇನೋ ಓಕೆ ಸಿ ಡಿ ಕಾರ್ಡ್ ಕೂಡ ಅಷ್ಟು ಆಂಗಲ್ ಮಾಡ್ಬೇಕಂತ ತೋರಿಸ್ಬೇಕು. ಸೊ ಈಗ ನಾವು ಗಿವನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಗಿವನ್ ಬಂದ್ಬಿಟ್ಟು ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ಓಕೆ, ಎರಡು ಕಾರ್ಡ್ ಈಕ್ವಲ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾನು ಟು ಪ್ರೂವ್ ಏನ್ ಮಾಡ್ಬೇಕು, ಟು ಪ್ರೂವ್ ಬಂದ್ಬಿಟ್ಟು ಆಂಗಲ್ ಓ ಪಿ ಎ. ಓಕೆ, ಈ ಆಂಗಲ್ ಎಷ್ಟಿರುತ್ತೋ ಓ ಪಿ ಎ, ಓಕೆ ಓ ಪಿ ಸಿ ಕೂಡ ಅಷ್ಟೇ ಇರ್ಬೇಕು. ಆಂಗಲ್ ಓ ಪಿ ಎ ಇಸ್ ಈಕ್ವಲ್ ಟು ಓ ಪಿ ಸಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಈಗ ಅದನ್ನ ಯಾವ ತರ ಪ್ರೂವ್ ಮಾಡ್ಬೇಕು ನೋಡೋಣ. ಓಕೆ, ಪ್ರೂಫ್ ಹೋಗಿನ ಮುಂಚೆ ಫಸ್ಟ್ ಏನ್ ಮಾಡ್ಬಿಡೋಣ, ಕನ್ಸ್ಟ್ರಕ್ಷನ್ ಡ್ರಾ ಮಾಡ್ಬಿಡೋಣ. ಓಕೆ, ಕನ್ಸ್ಟ್ರಕ್ಷನ್ ಏನ್ ಡ್ರಾ ಮಾಡ್ಬೇಕಂತ ನೋಡೋಣ. ಓಕೆ, ಫಸ್ಟ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಡ್ರಾ ಓ ಎಲ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ ಸೆಂಟರ್ ಇಂದ ಎ ಬಿಗೆ ಅಂದ್ರೆ ಎ ಬಿ ಕಾರ್ಡ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ತೀನಿ. ಓಕೆ, ಅದನ್ನ ಏನಂತ ತಗೊಂತೀನಿ, ಎಲ್ ಅಂತ ತಗೊಂತೀನಿ. ಓ ಎಲ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಈಗ ಸೆಕೆಂಡ್ ಡ್ರಾ ಓ ಎನ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. ಈಗ ಏನ್ ಮಾಡೋಣ, ಸಿ ಡಿ ಒಂದು ಸಿ ಡಿ ಕಾರ್ಡ್ಗೆ ಒಂದು ಪರ್ಪೆಂಡಿಕ್ಯುಲರ್ ಹಾಕೋಣ. ಓಕೆ, ಸೊ ಅದು ಕೂಡ ಒಂದು 90 ಡಿಗ್ರಿ ಹಾಕೋಣ. ಅದನ್ನ ಏನಂತ ಕರೆಯೋಣ, ಎನ್ ಅಂತ ಕರೆಯೋಣ. ಸೊ ಓ ಎನ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. ಓಕೆ, ಈಗ ಪ್ರೂಫ್ ಏನಂತ ನೋಡೋಣ. ಈಗ ಇಲ್ಲಿ ಎರಡು ಟ್ರಯಾಂಗಲ್ ಕಾಣ್ತಾ ಇದೆನಾ, ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್. ಸೊ ಅವೆರಡು ಟ್ರಯಾಂಗಲ್ ತಗೊಳೋಣ. ಇನ್ ಟ್ರಯಾಂಗಲ್ ಓ ಎಲ್ ಪಿ ಅಂಡ್ ಟ್ರಯಾಂಗಲ್ ಓ ಎನ್ ಪಿ. ಓಕೆ, ಎರಡು ಟ್ರಯಾಂಗಲ್ ತಗೊಂಡ್ವಿ. ಇಲ್ಲಿ ನಮಗೆ ಏನ್ ಗೊತ್ತು, ಓ ಎಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಓ ಎನ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಗೊತ್ತು. ಇದು ಎಲ್ಲಿಂದ, ವೈ ಕನ್ಸ್ಟ್ರಕ್ಷನ್ ಇಂದ, ಹೌದಾ? ಸೊ ಕನ್ಸ್ಟ್ರಕ್ಷನ್ ಇಂದ ಏನು, ಓ ಎಲ್ ಪಿ ಇದು 90 ಇದ್ರೆ ಇದು ಕೂಡ 90 ಅಂತ ತಗೊಂಡ್ವಿ. ಓಕೆ, ಸೊ ಕನ್ಸ್ಟ್ರಕ್ಷನ್ ತಗೊಂಡಿರೋದ್ರಿಂದ ಇವ್ರಿಬ್ರು 90 ಅಂತ ಈಕ್ವಲ್ ಅಂತ ಬರಿಬಹುದು. ನೆಕ್ಸ್ಟ್ ಈಗ ನೀವು ನೋಡ್ರೆ ಓ ಪಿ, ಈ ಟ್ರಯಾಂಗಲ್ ಒನ್ ಟ್ರಯಾಂಗಲ್ಗೂ ಏನಿದೆ, ಓ ಪಿ ಅಂತ ಇದೆ. ಸೆಕೆಂಡ್ ಟ್ರಯಾಂಗಲ್ಗೂ ಓ ಪಿ ಅಂತ ಇದೆ. ಸೊ ಏನ್ ಬರಿಬಹುದು, ಓ ಪಿ ಇಸ್ ಈಕ್ವಲ್ ಟು ಓ ಪಿ. ಸೊ ಏನ್ ಬರಿಬಹುದು, ಇದು ಕಾಮನ್ ಸೈಡ್ ಅಂತ ಬರಿಬಹುದು. ಹೌದಾ? ಓಕೆ, ನೀವು ನೋಡಿದ್ರೆ ಈ ಟ್ರಯಾಂಗಲ್ಗೂ ಓ ಪಿ ಇದೆ. ಓಕೆ, ಆಮೇಲೆ ಸೆಕೆಂಡ್ ಟ್ರಯಾಂಗಲ್ಗೂ ಏನಿದೆ, ಓ ಪಿ ಇದೆ. ಓ ಪಿ ಏನಾಯ್ತು, ಕಾಮನ್ ಸೈಡ್ ಆಯ್ತು. ಈಗ ಥರ್ಡ್. ಓಕೆ, ಸೊ ನಿಮಗೆ ಒಂದು ಪ್ರಾಪರ್ಟಿ ಏನ್ ಗೊತ್ತಿರ್ಬೇಕಂತಂದ್ರೆ, ಓಕೆ ಈಗ ಒಂದು ಸರ್ಕಲ್ ತಗೊಂಡ್ರೆ ಒಂದು ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಎರಡು ಕಾರ್ಡ್ ಇದೆ ಅನ್ಕೊಳ್ಳೋಣ. ಓಕೆ, ಅವೆರಡು ಕಾರ್ಡ್ ಈಕ್ವಲ್ ಇದ್ರೆ ಅನ್ಕೊಳ್ಳೋಣ, ಇದು ಎ ಬಿ, ಇದು ಸಿ ಡಿ. ಓಕೆ, ಇವ್ರಿಬ್ರು ಕಾರ್ಡ್ ಈಕ್ವಲ್ ಇದ್ರೆ ಅನ್ಕೊಳ್ಳೋಣ, ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಇದ್ರೆ ಸೆಂಟರ್ ಇಂದ ಈ ಕಾರ್ಡಿಗೆ ಏನಾದ್ರು 2 ಸೆಂಟಿಮೀಟರ್ ಇದ್ರೆ ಹೋಗಿ ಆಟೋಮೆಟಿಕ್ ಈ ಕಾರ್ಡಿಗೆ ಕೂಡ 2 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ಇದ್ರ ಅರ್ಥ ಏನು, ಸೆಂಟರ್ ಇಂದ ಎರಡು ಈಕ್ವಲ್ ಕಾರ್ಡಿಗೆ ಲೈನ್ ಹಾಕಿದ್ರೆ ಓಕೆ ಅದು ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಇದು 2 ಸೆಂಟಿಮೀಟರ್ ಇದೆ, ಇದು 2 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ನಾವ್ ಇಲ್ಲಿ ಏನ್ ಬರಿಬಹುದು ನೋಡ್ರಿ. ಓಕೆ, ಸೊ ನಾವೇನ್ ಬರಿಬಹುದು, ಈಗ ನೀವು ನೋಡಿದ್ರೆ ಇದು ಎ ಬಿ ಕಾರ್ಡು, ಇದು ಒಂದು ಸಿ ಡಿ ಕಾರ್ಡು. ನಾನೇನ್ ಮಾಡಿದ್ದೀನಿ, ಇಲ್ಲಿ ಓ ಎಲ್ ಜಾಯಿನ್ ಮಾಡಿದ್ದೀನಿ.
ಓಕೆ, ಇಲ್ಲಿ ಓ ಎನ್ ಜಾಯಿನ್ ಮಾಡಿದ್ದೀನಿ. ಓ ಎಲ್ ಇಸ್ ಈಕ್ವಲ್ ಟು ಓ ಎನ್ ಅಂತ ನಾನು ಬರಿಬಹುದು. ಓಕೆ, ಓ ಎಲ್ ಇಸ್ ಈಕ್ವಲ್ ಟು ಓ ಎನ್ ಅಂತ ಬರಿಬಹುದು. ಯಾಕೆ? ಈಗ ಹೇಳ್ದಲ್ಲ, ಓ ಎಲ್ ಇಸ್ ಈಕ್ವಲ್ ಟು ಓ ಎನ್ ಅಂತ ಬರಿಬಹುದು. ಯಾಕೆ ಅಂತಂದ್ರೆ ನೋಡ್ರಿ, ಎರಡು ಕಾರ್ಡ್ ಇದೆ ತಾನೆ, ಎರಡು ಕಾರ್ಡು ಸೆಂಟರ್ ಇಂದ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಇದು 2 ಸೆಂಟಿಮೀಟರ್ ಇದೆ, ಇದು ಕೂಡ 2 ಸೆಂಟಿಮೀಟರ್ ಇರುತ್ತೆ. ಯಾಕೆ ಅಂತಂದ್ರೆ ಇವ್ರು ಇಬ್ಬರು ಲೆಂತ್ ಈಕ್ವಲ್ ಇದೆ. ಎ ಬಿ ಲೆಂತ್ ಎಷ್ಟಿದೆ ನಾವು ಸಿ ಡಿ ಕೂಡ ಅಷ್ಟೇ ಇದೆ. ಇದರಿಂದ ಸೆಂಟರ್ ಇಂದ ಇದು 2 ಸೆಂಟಿಮೀಟರ್ ಇದ್ರೆ ಇದು ಕೂಡ 2 ಸೆಂಟಿಮೀಟರ್ ಇರುತ್ತೆ. ಇದು 10 ಸೆಂಟಿಮೀಟರ್ ಇದ್ರೆ ಇದು ಕೂಡ 10 ಸೆಂಟಿಮೀಟರ್ ಇರುತ್ತೆ. ಅದಕ್ಕೆ ಏನ್ ಬರ್ತೀವಿ, ಓ ಎಲ್ ಇಸ್ ಈಕ್ವಲ್ ಟು ಓ ಎನ್. ರೀಸನ್ ಏನ್ ಬರ್ತೀವಿ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಈಕ್ವಲ್ ಕಾರ್ಡ್ಸ್ ಆರ್ equidistant from the center. ಓಕೆ, ಇದನ್ನ ಬರ್ಬೋದು. ಈಗ ನೀವು ನೋಡಿದ್ರೆ ನಾನು ತಗೊಂಡ್ರೆ ಅದು ಯಾವ್ದಾದ್ ನೋಡ್ರಿ. ಓಕೆ, ಫಸ್ಟ್ ಏನ್ ತಗೊಂಡೆ, 90 ಡಿಗ್ರಿ ತಗೊಂಡೆ, ಅಂದ್ರೆ ನಥಿಂಗ್ ಬಟ್ ರೈಟ್ ಆಂಗಲ್ ತಗೊಂಡೆ. ಹೌದಾ, ಈ ಟ್ರಯಾಂಗಲ್ 90 ಡಿಗ್ರಿ ತಗೊಂಡೆ. ಆಮೇಲೆ ನೀವು ನೋಡಿದ್ರೆ ಈ ಓ ಪಿ ತಗೊಂಡೇನು. ಓ ಪಿ ಏನಾಗುತ್ತೆ, ಹೌದು ಇಲ್ಲಿ 90 ಡಿಗ್ರಿ ಅಪೋಸಿಟ್ ಅಂದ್ರೆ ಓ ಪಿ ಏನಾಗುತ್ತೆ, ಇಂಪಾರ್ಟೆನ್ಸ್ ಆಗುತ್ತೆ. ಫಸ್ಟ್ ಟ್ರಯಾಂಗಲ್ಗೂ ಹೈಪೋಟೆನ್ಸ್ ಆಗುತ್ತೆ, ಸೆಕೆಂಡ್ ಟ್ರಯಾಂಗಲ್ಗೂ ಹೈಪೋಟೆನ್ಸ್ ಆಗುತ್ತೆ. ಸೊ ಏನಾಯ್ತು, ಇದು ಆರ್ ಆಯ್ತು ರೈಟ್ ಆಂಗಲ್, ಇದು ಹೈಪೋಟೆನ್ಸ್ ಅಂದ್ರೆ ಎಚ್ ಆಯ್ತು. ಓ ಎಲ್ ಇಸ್ ಈಕ್ವಲ್ ಟು ಓ ಎನ್ ಏನಾಯ್ತು, ಓ ಎಲ್ ಇಸ್ ಈಕ್ವಲ್ ಟು ಓ ಎನ್ ಸೈನ್ ಆಯ್ತು. ಸೊ ಏನ್ ಬರೀಬಹುದು, ಆರ್ ಎಚ್ ಎಸ್ ಯೂಸ್ ಮಾಡಿರ್ಬೋದು. ಸೊ ಇಲ್ಲಿ ಯಾವ ರೂಲ್ ಯೂಸ್ ಮಾಡ್ತೀವಿ, ಟ್ರಯಾಂಗಲ್ ಓ ಎಲ್ ಪಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಓ ಎನ್ ಪಿ. ಯಾವ ರೂಲ್ ಬರೀಬೇಕು ನಾವಿಲ್ಲಿ, ಆರ್ ಎಚ್ ಎಸ್ ಕಾಂಗ್ರೆನ್ಸಿ ರೂಲ್ ಅಂತ ಬರೀಬೇಕು. ಓಕೆ, ಇವರಿಬ್ರು ಕಾಂಗ್ರೆಂಟ್ ಅಂದ್ರೆ ಸಿ ಪಿ ಸಿ ಟಿ ಏನ್ ಬರೀಬಹುದು ನೋಡ್ರಿ. ಇವಾಗ ಸಿ ಪಿ ಸಿ ಟಿ ಬಂದ್ಬಿಟ್ಟು ನಾನು ಈ ಆಂಗಲ್ ಎಷ್ಟು ಇರ್ತತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಬರೀಬಹುದು. ಸೊ ಏನ್ ಬರೀಬಹುದು ನಾನು ಇವಾಗ, ಆಂಗಲ್ ಓ ಪಿ ಎಲ್ ಇಸ್ ಈಕ್ವಲ್ ಟು ಆಂಗಲ್ ಓ ಪಿ ಸಿ ಅಂತ ಬರೀಬಹುದು. ಇದು ಬಂದು ಸಿ ಪಿ ಸಿ ಟಿ ಅಂತ ಬರೀಬಹುದು. ಓಕೆ, ಸೊ ನಾವು ಪ್ರೂವ್ ಮಾಡಬೇಕಾಗಿದ್ದೇನು, ಓ ಪಿ ಎ. ಈಗ ನೋಡ್ರಿ, ಓ ಪಿ ಎಲ್ ಅಂದ್ರೂ ಒಂದೇ, ಓ ಪಿ ಎಲ್ ಅಂದ್ರೂ ಒಂದೇ. ನೋಡ್ರಿ, ಓ ಪಿ ಎಲ್ ಅಂದ್ರೂ ಒಂದೇ, ಓ ಪಿ ಎ ಅಂದ್ರೂ ಒಂದೇ. ಸೊ ಇಲ್ಲಿ ಏನ್ ಬರೀಬಹುದು, ಓ ಪಿ ಎಲ್ ನಾನು ಓ ಪಿ ಎ ಅಂತ ಬರೀಬಹುದು ಇಸ್ ಈಕ್ವಲ್ ಟು. ಓಕೆ, ಸೊ ಇಲ್ಲಿ ಓ ಪಿ ಎನ್ ನಾನು ಓ ಪಿ ಸಿ ಅಂತ ಕೂಡ ಬರೀಬಹುದು. ಸೊ ಇಲ್ಲೇನ್ ಬರೀಬಹುದು ನಾನು ಇಲ್ಲಿ, ನೀವು ನೋಡಿದ್ರೆ ಇಲ್ಲಿ ಓ ಪಿ ಎನ್ ಬಂದ್ ಸಿ ಪಿ ಸಿ ಟಿ, ಓ ಪಿ ಎನ್ ನಾನು ಓ ಪಿ ಸಿ ಅಂತ ಬರೀಬಹುದು. ಸೊ ನಾವು ಇದನ್ನ ಪ್ರೂವ್ ಮಾಡ್ಬೇಕಾಗಿತ್ತು, ಅದನ್ನ ನಾವು ಮಾಡಿದ್ವಿ. ಓಕೆನಾ, ಸೊ ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಸರ್ಕಲ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ರೆಫರ್ ಮಾಡ್ರಿ. ಆಮೇಲೆ ಅದ್ರ ಜೊತೆಗೆ ಈ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ರೆಫರ್ ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಬೋದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಕೊಟ್ಟಿರೋದು, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಈಗ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.